ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಕೇಳಿ ಅಚ್ಚಚ್ಚು ಬೆಲ್ಲದಚ್ಚು. ಇಂದು ಪುಟಾಣಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ಜಸ್ಮಿತಾ ಉನ್ನಿಕೃಷ್ಣನ್ ಜೊತೆಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳ್ತೀರಿ. ಹಾಯ್ ಪುಟಾಣಿಗಳೇ, ಈಗಂತೂ ಶಾಲೆಗೆ ರಜಾ. ಎಲ್ಲಿದ್ದೀರಿ? ಅಜ್ಜಿ ಮನೆಗೆ ಬಂದಿದ್ದೀರಾ? ರೇಡಿಯೋ ಕೇಳ್ತಾ ಇದ್ದೀರಾ ಅಲ್ಲ? ಜಸ್ಮಿತಾ ಇನ್ನೂ ಮಾತಾಡಿದಾಳೆ ಅಂತ ಹೇಳಿದ್ವಿ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ. ಇವತ್ತು ಜಸ್ಮಿತಾ ಮಾತಿನ ಮುಂದುವರೆದ ಭಾಗ. ಅಚ್ಚಚ್ಚು ಬೆಲ್ಲದಚ್ಚು. ಬನ್ನಿ ಕೇಳೋಣ. ಹಾಯ್ ಪುಟ್ಟ. ಹಾಯ್. ನಿನ್ನ ಹೆಸರೇನು? ಜಸಿತಾ. ಜಸಿತಾ. ಜಸ್ಮಿತಾ. ಯಾವ ಊರು ನೀನು? ಅಜ್ಜಿ ಮನೆ. ಅಜ್ಜಿ ಮನೆ. ಅಜ್ಜಿ ಮನೆ ನಿಮ್ಮೂರಾ? ಅಜ್ಜಿ ಮನೆ ಎಲ್ಲಿದೆ? ದೂರ. ದೂರ ಇದೆ. ಇಲ್ಲಿ ಎಲ್ಲಿಗೆ ಬಂದಿದೀಯಾ ನೀನು? ಆಕಾಶವಾಣಿ. ಆಕಾಶವಾಣಿಗೆ ಬಂದಿದೀಯಾ? ಕೇಳ್ತೀಯ ರೇಡಿಯೋ? ಏನು ಕೇಳ್ತೀಯ? ಚಂದಮಾಮ. ಚಂದಮಾಮ. ಏನು ಚಂದಮಾಮ? ಚಂದಮಾಮ ಬಾ. ಹಾಡು ಕೇಳ್ತೀಯಾ? ನೀನು ಎಷ್ಟನೇ ಕ್ಲಾಸು? ನಾನು LKG. LKG. ನಿಮ್ಮ ಮಿಸ್ ಹೆಸರೇನು? ನಿಮ್ಮ ಮಿಸ್ ಹೆಸರು? ಟೀಚರ್. ಗೀತಾ ಟೀಚರು. ನಿನಗೆ ಶ್ಲೋಕ ಗೊತ್ತಾ ಜಸ್ಮಿತಾ? ಹೇಳು. ಬಡದಡಂ ವಿಶ್ವಂ ಶಶವನ್ನಂ ಚತುರ್ಭುಜಂ ವಸದವದನಂ ದಾಯ ಸರ್ವವಿದ್ಯಾಪಶಾಂತಯೇ. ಇನ್ನೊಂದು ಹೇಳ್ತೀಯಾ ಶ್ಲೋಕ? ಹೇಳು. ಮುತ್ತಂಜಯ ತಂಜಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಂಬುತೇಶಾಯ ಸರ್ವಾಯ ಮಹಾದೇವಾಯ ನಮಃ. ಬರ್ತನ್ ಬರಸ ಬಿಜಲಿ ಸುಬ್ಬೆಂತ ಪಾಣಿ ಚೀಸು ಚೀಸು ಬರ್ತನ್ ಬರಸ ಬಿಜಲಿ ಸುಬ್ಬೆಂತ ಪಾಣಿ ಚೀಸು ಚೀಸು ಮೋಸಂ ಚ ಅಂಬುಜವಾಣಿ ಹೇ ಮುದ್ದು ಹೀ ಮುದ್ದು ಸೊಪ್ಪೆಲ್ತೆ ಹಾದು ಹೀ ಮುದ್ದು. ನಿನ್ನ ಫ್ರೆಂಡ್ಸ್ ಹೆಸರೇನು? ರಜೆ ಅಂತ ಮರ್ತ್ಬಿಟ್ಟಿದ್ಯಾ? ಸುಪ್ರೀತಾ, ತೀತಾ, ಜೇವಂಶ, ತೀಡನ, ದಸಿತಡಿ ಮತ್ತೆ ಜವಿತ್ ದವಿತ್. ಏನಾಟ ಆಡ್ತೀರಾ ಫ್ರೆಂಡ್ಸ್ ಜೊತೇಲಿ? ಎಷ್ಟೊಂದು ಫ್ರೆಂಡ್ಸ್ ಹೆಸರು ಹೇಳ್ದೆ ಅಲ್ಲ? ಆಟ ಸಾಮಾನಲ್ಲಿ ಯಾರ ಜೊತೆ ಆಟ ಆಡೋದು? ಆದಿ ಚೇಚಿ. ಆಟ ಆಡೋದು ಬಿಟ್ಟು ಇನ್ನೇನು ಮಾಡ್ತೀಯಾ ಮನೆಯಲ್ಲಿ ನೀನು? ಫೋನ್ ನೋಡ್ತೀವಿ, ಟಿವಿ ನೋಡ್ತೀವಿ. ಟಿವಿ ನೋಡೋದು, ಮೊಬೈಲ್ ನೋಡೋದಾ? ಮೊಬೈಲ್ ನೋಡೋದು ತಪ್ಪು ಅಲ್ವಾ? ಟಿವಿ ನೋಡ್ತೀವಿ. ಟಿವಿ ನೋಡಿದ್ರೆ ಏನೆಲ್ಲ ನೋಡ್ತೀಯಪ್ಪ ಟಿವಿಯಲ್ಲಿ? ಟಾಮ್ ಅಂಡ್ ಜೆರಿ ಅಲ್ಲ, ಮ್ಯಾಶ್ ಅಂಡ್ ದ ಬೇರ್. ಮ್ಯಾಶ್ ಆನ್ ದ ಬೇರ್. ಓಹೋ, ಗೊಂಬೆ ಚಾನಲ್ಲ. ಏನು ಕಲಿತೀಯಾ? ಗೊಂಬೆ ಏನು ಹೇಳುತ್ತೆ ನಿನಗೆ? ಅದು ಟಿವಿ ನೋಡು. ಟಿವಿ ನೋಡು ಅನ್ನುತ್ತಾ? ಓಹೋ, ಜಸ್ಮಿತಾನ್ಗೆ ಟಿವಿ ನೋಡು ನೀನು ಓದೋದು ಬಿಟ್ಟು ಅಂತ ಹೇಳುತ್ತಾ? ಇವಾಗ ರಜೆ ಅಲ್ಲ ಜಸ್ಮಿತಾ? ಅಜ್ಜಿ ಮನೆಗೆ ಹೋಗಲ್ವಾ ನೀನು? ಆದಿ ಚೇಚಿ ಮನೆದೆ. ಅಜ್ಜಿ ಜೊತೆ ಏನು ಆಟ ಆಡ್ತೀಯಾ? ಆಟಳ. ಏನಿಷ್ಟ ನಿನಗೆ? ಅಂದರೆ ಚಿಪ್ಸ್, ಮ್ಯಾಂಗೋ. ಅದರಲ್ಲಿ ಮುಳ್ಳು ಇರ್ತದೆ. ಮಾವಿನಕಾಯಲ್ಲಿ ಮುಳ್ಳಿರುತ್ತಾ?
ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಅಪ್ಪ. ನಮ್ಮ ಪುಟಾಣಿಗಳಿಗಂತೂ ಗೊತ್ತಿರಲಿಲ್ಲ. ನೀನು ಹೇಳಿದೀಯಾ ಅಂತ ಇನ್ನು ಮುಂದೆ ಅವರು ಹಣ್ಣು ತಿನ್ನೋದಕ್ಕೆ ಮುಂಚೆ ಯೋಚನೆ ಮಾಡ್ತಾರೆ. ಮ್ಯಾಂಗೋ, ಆ್ಯಪಲ್ ಮ್ಯಾಂಗೋ ಅಲ್ಲ, ಪಪ್ಪಾಯ ಮ್ಯಾಂಗೋ, ಪಪ್ಪಾಯ ಮ್ಯಾಂಗೋ, ಆ್ಯಪಲ್ಯ, ಆ್ಯಪಲ್ಯ. ಪುಟಾಣಿಗಳೀಗ ಜಸ್ಮಿತಾ ಒಂದು ಭಕ್ತಿಗೀತೆಯನ್ನು ಹಾಡ್ತಾಳಂತೆ. ಬನ್ನಿ ಕೇಳ್ಕೊಂಡು ಬರೋಣ. ಹಾಯ್ತಿರಿ ನಂದಿತ ತಿನಿ ವಿಶ್ವರೋದಿನಿ ಧನುತೆ ದಿರಿವಿನ್ ಸಿನಿ ವಿಶ್ವವೇ ಸಿನಿ ತಿಶನುತೆ ಬಳ ಬಳ ತಿಯಸಿನಿ ತಂಟ ತುಂಬಿನಿ ಭೂತತೆ. ಆಯ್ತಿರಿ ನಂದಿನಿ ನಂದಿತ ಮೇದಿನಿ ವಿಶ್ವರೋದಿನಿ ನಂದನುತೆ ದಿರಿವಿನ ರೋದಿನಿ ವಾಸಿನಿ ಶವರಾಸಿನಿ ತಿಷ್ಟೆ ಬಳ ಪಿಯಸಿನಿ ತಂಟತು ತುಂಬಿನಿ ಭೂರಿತ ತುಂಬಿನಿ ಭೂರಿತತೆ ಜಯ ಜಯ ಹೇ ಮರಿ ಸಾಸು ನನ್ನದು ಸೋಲಿಸುತ್ತೆ. ಜಸ್ಮಿತಾ ಮತ್ತೆರಡು ಹಾಡುಗಳನ್ನು ಹಾಡ್ತಾಳಂತೆ. ಕೇಳ್ಕೊಂಡು ಬರೋಣ ಅಲ್ವಾ? ಹುಂಡೆ ಹುಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ, ದೂರ ದೂರ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಶರೀಬಿ ಮೇಲೆ ಓಲಿ ಓಲಿ ಮಲ್ದಿದೆ ಮಲ್ದಿದೆ, ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಎದ್ದ ನಾವು ಆಚೆ ಈಚೆ ಓಡಿದೆ ಓಡಿದೆ, ತೊಳೀತುದ ಮುನ್ನ ಏಳು ಮುದ್ದಿನ ಚಿನ್ನ, ನಿನ್ನ ಏಳು ಬೆಲ್ಲದಾಯ್ತು ಹಸುದಾಲ ಬಂದವು ಹಾಲನ್ನ ತರೆದವು, ಹಸುದ ಬಂದವು ಹಾಲನ್ನ ತರೆದವು, ಏಳನ್ನ ಏಳು ಬೆಲ್ಲದಾಯ್ತು. ಮತ್ತೆ ನೀನು ಪ್ರಾಣಿಗಳು ನೋಡಿದ್ಯಾ? ಏನೆಲ್ಲ ಪ್ರಾಣಿಗಳು ನೋಡಿದ್ಯಾ? ಆನೆ, ಜಿರಾಫೆ ಮತ್ತೆ ತೋಳಿ ಎಲ್ಲ ನೋಡಿದ್ದೀನಿ. ಎಲ್ಲಿ? ಅಜ್ಜಿ ಮನೆ. ಅಜ್ಜಿ ಮನೇಲಿ ಆನೆ ಇದೆಯಾ? ಹ್ಞೂ ಅಜ್ಜಿ ಮನೇಲಿ ಆನೆ ಇದೆಯಾ? ಹ್ಞೂ ಎಷ್ಟು ಆನೆಗಳಿದೆ? 3 ಆನೆಗಳು. ಹೌದಾ? ಏನು ಊಟ ಕೊಡ್ತಾರೆ ಅಜ್ಜಿ? ಅದು ನಡ್ಕೊಂಡು ಹೋಗ್ತದೆ. ಎಲ್ಲಿಗೆ? ದೂರ. ದೂರ ಹೋಗುತ್ತಾ? ನೀನು ಅದನ್ನ ಮಾತಾಡ್ಸಿದ್ಯಾ? ಹಾಂ, ಮಾತಾಡ್ಸಿದ್ದೀನಿ. ಹಾಂ, ಮಾತಾಡ್ಸಿದ್ದೀನಿ. ಏನಂತ ಮಾತಾಡ್ಸಿದ್ಯಾ? ಅದು ತೋಳಿ ಮೊಟ್ಟೆ ಕಿತ್ತಿದೆ ಅಂತ. ಹೌದಾ? ಮತ್ತೆ ನೀನು ಊಟ ತಿನ್ನಿಸಿದ್ಯಾ ಆನೆಗಳಿಗೆ? ಏನು ಊಟ? ಅದು ಇದು ಪಿಸಟ್. ಪಿಸಟ್ ಬಿಸ್ಕೆಟ್ ತಿನ್ನುತ್ತಾ? ಮತ್ತೆ ಇನ್ನೇನು ಪ್ರಾಣಿಗಳಿದೆ? ಜಿರಾಫೆ. ಮತ್ತೆ ಜಿರಾಫೆನೂ ಇದೆಯಾ ಅಜ್ಜಿ ಮನೇಲಿ? ಹೌದು. ಅದ್ರ ಹೆಸರೇನು? ಆನೆ, ಜಿರಾಫೆ ಮತ್ತೆ ತೋಳಿ ಮತ್ತೆ ಅಂಬ, ಹಸು ಎಲ್ಲ ಇದೆಯಾ? ಹಸು ಯಾವ ಥರ ಕರೆಯೋದು ಅಮ್ಮನ್ನ? ಹಾಂ ಹಾಂ ಹ್ಞೂ ಅಂಬ ಆ ರೀತಿ ಕರೆಯುತ್ತಾ? ಮೇಕೆ? ಮೇಕೆ ಇದು ಅಂತ. ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಅದು ಅಜ್ಜಿ ಮನೇಲಿ ಶಿವ ಮಮ್ಮಿ ಇದ್ದಾರ, ಅವ್ರು ಹೇಳ್ಕೊಟ್ರಾ? ಮತ್ತೆ ನೀನು ಶಾಲೆಗೆ ಹೇಗೆ ಹೋಗ್ತೀಯಾ ಪ್ರತಿದಿನ? ಬೈಕಲ್ಲಿ ಹೋಗ್ತೀಯಾ? ಹಾಂ, ಯಾರು ಕರ್ಕೊಂಡು ಹೋಗೋದು? ಪಪ್ಪ. ಮತ್ತೆ ಬೈಕಲ್ಲಿ ಹೋಗುವಾಗ ಏನೆಲ್ಲ ನೋಡ್ತೀಯ ನೀನು ರಸ್ತೆಯಲ್ಲಿ? ನಾಯಿ. ಆಮೇಲೆ? ಆನೆ ಇಲ್ಲ. ಆನೆ ಇಲ್ಲ. ಆಮೇಲೆ ಇನ್ನೇನಿರುತ್ತೆ? ಅಂಬ ಇರುತ್ತೆ. ಆಮೇಲೆ? ಅಂಬ ಮತ್ತೆ ಹಸು. ಹಸು ಬೇರೆ ಅಂಬ ಬೇರೆನಾ? ಸುಮಾರಿದೆ. ಸುಮಾರಿದೆಯಾ? ನೀನು ಇಳಿದು ಮಾತಾಡ್ಸಿದ್ಯಾ ಅಂಬಾನ?
ಮಾತಾಡ್ಸಿದ್ಯಾ? ಹ್ಞೂ ಏನಂತ ಮಾತಾಡ್ಸಿದ್ಯಾ? ಅದು ತೋಳಿ ಮೊಟ್ಟಕ್ಕಿದೆ ಅಂತ. ಹ್ಞೂ ತೋಳಿ ಮೊಟ್ಟಕ್ಕಿದೆ ಅಂತ. ಮೊಟ್ಟೆ ನೋಡಿದ್ಯಾ ನೀನು? ಹೇಗಿರುತ್ತೆ? ಚಂದ ಇರುತ್ತೆ. ಕೈಯಲ್ಲಿ ಇಟ್ಕೊಂಡಿದ್ಯಾ? ಹ್ಞೂ ಕೈಯಲ್ಲಿ ಇಟ್ಕೊಂಡಿದ್ಯಾ ಮೊಟ್ಟೆ? ಹ್ಞೂ 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 ಇಲ್ಲ. ಭಯನಾ? ಹ್ಞೂ ಹಾಂ, ಯಾಕೆ ಭಯ? ಕೋಳಿ ಮರಿ ನೋಡಿದ್ಯಾ ನೀನು? ಹ್ಞೂ ಹ್ಞೂ ಎಷ್ಟು ಮರಿಗಳಿದೆ ಅಜ್ಜಿ ಮನೆಯಲ್ಲಿ? ಸಣ್ಣ ಮರಿ. ಹ್ಞೂ ಜಸ್ಮಿತಾ ಅಂತ ಕರೀತಾ? ಹ್ಞೂ 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 ಕರೆಯಲ್ಲ, ಯಾಕೆ? ಅದು ಕಾಕ ಅಂತ ತೋಜಿರ್ತದೆ. ಹೌದಾ, ನೀನೇನಂತ ಕರೀತೀಯಾ? ನಾನು ತೋಳಿಂತ. ನೀನು ಕೋಳಿ ಅಂತ ಕರೀತೀಯಾ? ಬರುತ್ತಾಗ? ಹ್ಞೂ ಪಕ್ಷಿಗಳು ಇನ್ಯಾವ್ಯಾವುದೆಲ್ಲ ನೋಡಿದ್ಯಾ ನೀನು? ಇಲ್ಲ. ನೋಡಿಲ್ಲ. ಪಶು ಮೊಟ್ಟೆ. ಹ್ಞೂ ಪಶು ಮೊಟ್ಟೆ. ಈಗ ಸಮಯ ಎಷ್ಟು? ಟೈಮ್ ಎಷ್ಟು? 10 ಹ್ಞೂ 10 ಗಂಟೆ. ನೀನು ವಾಚ್ ಕಟ್ಕೊಂಡಿದ್ಯಾ? ಹ್ಞೂ ಸಮಯ ನೋಡ್ತೀಯಾ? ಹ್ಞೂ ಎಷ್ಟು ಗಂಟೆ? ಯಾರು ವಾಚ್ ಕೊಟ್ಟಿದ್ದು? ಅದು ಅನಿ ಆಂಟಿ. ಏನಕ್ಕೆ ಕೊಟ್ಟರು ಅವರು? ಅದು ಅಜ್ಜಿ ಮನೆಯಿಂದ ತೊಟ್ಟಿದ್ದು. ನಿಂಗೆ ಟೈಮ್ ನೋಡೋದು ಗೊತ್ತಾ? ಹಾಂ ಹಾಂ ತೊತ್ತು. ಗೊತ್ತಾ? ಎಷ್ಟು ಗಂಟೆ ಇದೆ ಗಡಿಯಾರದಲ್ಲಿ? ಎಷ್ಟು ಗಂಟೆ? 10 ಗಂಟೆ. ಹಾಂ 10 ಗಂಟೆ. 10 ಗಂಟೆ ಇದೆಯಾ? ಮತ್ತೆ ನಿನ್ನ ಹತ್ರ ಆಟದ ಸಾಮಾನುಗಳಿದೆಯಾ? ಹಾಂ ಏನಿಲ್ಲ. ಟೋಟ ಸೆಟ್. ಹ್ಞೂ ಟೋಟ ಸೆಟ್. ಡಾಕ್ಟರ್ ಸೆಟ್ಟು. ಹಾಂ ಏನು ಮಾಡ್ತೀಯ ಅದರಲ್ಲಿ? ಅದ್ರಲ್ಲಿ ಆಟ ಆಡ್ತೀನಿ. ಏನು ಆಟ ಆಡ್ತೀಯಾ? ಯಾರ ಜೊತೆ ಆಟ ಆಡ್ತೀಯಾ? ಚೇಟನ್ನ ಆಫೀಸ್ ಮಾಡ್ತೀನಿ. ಹ್ಞೂ ಆಮೇಲೆ ಇಂಜೆಕ್ಷನ್ನು? ಇಂಜೆಕ್ಷನ್ಸ್ ಇದೆ. ಯಾರಿಗೆ ಕೊಡ್ತೀಯ ಇಂಜೆಕ್ಷನ್ನು? ಅಮ್ಮಂಗೆ. ಅಮ್ಮಂಗೆ. ಯಾಕೆ? ಅಮ್ಮಂಗೆ ತೋಟ ತೊಡ್ತಾರಲ್ಲ ಅತ್ತೆ ನಾ ತೊಡೋದು. ಹ್ಞೂ ಅಮ್ಮಂತೆ ನಾ ತೊಡೋದು. ಅಮ್ಮಂಗೆ ನೀನು ಕೊಡೋದ ಇಂಜೆಕ್ಷನ್ನು? ಅವಾಗ ಅಳಲ್ವಾ ಅಮ್ಮ? ಹ್ಞೂ ಹೇಳು. ಅಳಲ್ಲ. ಯಾಕೆ? ಈಗ ಇಂಜೆಕ್ಷನ್ ಕೊಟ್ಟರೆ ನಾನು ಅಳ್ತೀನಪ್ಪ. ಹ್ಞೂ ನೀನು ಅಳಲ್ವಾ? ಹ್ಞೂ ಅಳ್ತೀನಿ. ಅಳ್ತೀಯಾ? ಮತ್ತೆ ಅಮ್ಮ ಅಳಲ್ವಾ? ಹ್ಞೂ ಹ್ಞೂ ಅಮ್ಮಂತೆ ನೋವಾದೆ ಇಂತ ಚುಚ್ತಾರ ಅದ ನೋವೇ ಬರೋದೇ ಇಲ್ಲ. ಹೌದಾ? ಈಗ ಪಪ್ಪ ಏನೆಲ್ಲ ಕೊಡಿಸ್ತಾರೆ ನಿನಗೆ? ಜ್ಯೂಸ್. ಜ್ಯೂಸ್ ಕೊಡಿಸ್ತಾರಾ ಬರ್ತ್ಡೇಗೆ? ಬಟ್ಟಲದು ತೆತ್ತು. ಪಪ್ಪನಿಗೆ ಜಸ್ಮಿತ್ ಅನ್ಕಂಡ್ರೆ ಇಷ್ಟನಾ ಕಾರ್ತಿಕ್ ಕಂಡ್ರೆ ಇಷ್ಟನಾ ಅಪ್ಪನಿಗೆ? ನನ್ನ ತಂದೆ. ಹೌದಾ? ಹೇಗೆ ಹೇಳ್ತೀಯಾ? ಪಪ್ಪ ಅಂತ. ಹೇಗೆ ಹೇಳ್ತೀಯಾ ನೀನು? ಅದು ಪಪ್ಪ ನನಗೆ ಹೇಳ್ತಾರೆ ಅತ್ತನ ಪಪ್ಪ ಅಂತ. ಏನಂತ ಹೇಳ್ತಾರೆ ಅವರು ನಿನಗೆ? ಪಪ್ಪ. ಹ್ಞೂ ಅವ್ರಿಗೆ ಜಸ್ಮಿತಾನೇ ಇಷ್ಟ ಅಂತ ಹೇಗೆ ಹೇಳ್ತೀಯಾ ನೀನು? ನಾನು ಅಪ್ಪಪ್ಪ ಇದೇ ಪಪ್ಪನ ಫ್ರೆಂಡ್ ಆಯ್ತೀನಿ. ಹೌದಾ? ಈಗ ಅವ್ರೇನು ಹೇಳ್ತಾ ಇದ್ರು ಗೊತ್ತಾ ಅಪ್ಪ? ಜಸ್ಮಿತಾ ತುಂಬ ಕಿಟ್ಲೆ ಮಾಡ್ತಾಳೆ, ನನಗೆ ಕಾರ್ತಿಕ್ ಕಂಡ್ರೆ ಇಷ್ಟ, ಜಸ್ಮಿತಾ ಅನ್ಕಂಡ್ರೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ರಪ್ಪ. ನನ್ನ ಮಾಡಿದ ಚೇಟಂದ ಹೊಡಿತಾರೆ ಅಂತ ಹೇಳಿದ್ರು. ಹೌದಾ? ಕಿಟ್ಲೆ ಮಾಡಿದ್ರೆ ಅವ್ರಿಗೆ ಅಣ್ಣಂಗೆ ಹೊಡಿತಾರಂತ. ಹ್ಞೂ ಅಣ್ಣ ಊಟ ಮಾಡಿಸ್ತಾನ ನಿನಗೆ? ಹ್ಞೂ ಆನೆ ತಿಂತೇನೆ. ನಿನಗೆ? ನಾನೇ ತಿಂತೀನಿ. ನೀನು ಊಟ ನೀನೇ ಊಟ ಮಾಡ್ತೀಯಾ? ನೀನೇ ತಿಂತೀಯಾ? ಯಾಕೆ ನೀನು ಊಟ ಮಾಡಿಸಲ್ಲ ಅಮ್ಮ? ಹ್ಞೂ ನಾನೇ ತಿಂದು. ಯಾಕೆ? ನಾನೇ ತಿಂತೀನಿ. ಯಾಕೆ? ಯಾರು ಹೇಳಿದ್ದು ನೀನೇ ಊಟ ಮಾಡಬೇಕು ಅಂತ? ಯಾರು ಹೇಳಿದ್ದು? ಅಮ್ಮ. ಅಮ್ಮ ಹೇಳಿದಾರ ಆ ರೀತಿ? ಹ್ಞೂ ಅಡುಗೆ ಮಾಡೋದು ಯಾರು? ಅಮ್ಮ. ಊಟ ಮಾಡೋದು ನಾನು. ವೆರಿ ಗುಡ್. ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ನಿನಗೆ ಯಾವ ಬಣ್ಣ ಇಷ್ಟ? ಎಲ್ಲೋ. ಯಾಕೆ? ಎಲ್ಲೋ ಬಣ್ಣ ನನಗಾಯ್ತದೆ. ಏನೇನಿದೆ ನಿನ್ನ ಬಾಕ್ಸಲ್ಲಿ? ಯೆಲ್ಲೋ ಕಲರ್? ಎಲ್ಲೋ ಎಲ್ಲೋ ಎಲ್ಲೋ. ಏನೇನಿದೆ? ಪೆನ್ಸಿಲ್ ಇದೆಯಾ? ಪೆನ್ ಇದೆಯಾ? ಏನಿದೆ? ಡ್ರೆಸ್ ಇದೆಯಾ? ಏನೆಲ್ಲ ಇದೆ? ಡ್ರೆಸ್ ಪುತ್ತು ಮತ್ತೆ ಮೇಕಪ್ ಎಲ್ಲ ಇರ್ತದೆ. ಹೌದಾ? ಸ್ಕೂಲ್ಗೆ ಮೇಕಪ್ ಸೆಟ್ ಎಲ್ಲ ತಗೊಂಡೋಗ್ತೀಯಾ? ಹ್ಞೂ ಮತ್ತೆ? ಓ ಯೆಲ್ಲೋ ಕಲರ್ದು.
ಹ್ಞೂ ಮೇಕಪ್ ಸೆಟ್ ಎಲ್ಲ ಯೆಲ್ಲೋ ಕಲರ್ದಿದೆಯಾ? ಹ್ಞೂ ಹ್ಞೂ ಮತ್ತೆ ನೀನು ಟಿ ವಿ ನೋಡ್ತೀಯಾ? ಹ್ಞೂ 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 ಸುಳ್ಳು ಹೇಳ್ತೀಯಾ? ಟಿ ವಿ ನೋಡಲ್ಲ. ನೀನು ನೋಡ್ತೀಯಂತೆ. ನಾನು ನೋಡೋದೇ ಇಲ್ಲ. ನಿಮ್ಮ ಮನೇಲಿ ಟಿ ವಿ ಇಲ್ವಾ? ಇದೆ. ಏನು ನೋಡ್ತೀಯಾ? ಯಾರು ನೋಡ್ತಾರೆ ಮತ್ತೆ ಟಿ ವಿ? ಪಪ್ಪ ಬ್ಯಾಟ್ ನೋಡೋದು. ಕ್ರಿಕೆಟ್ಟು? ಹ್ಞೂ ಕ್ರಿಕೆಟ್ ಬ್ಯಾಟ್ ನೋಡ್ತಾರಾ? ನೀನು? ನಾನು ನೋಡಲ್ಲ. ನಿಂಗೆ ಯಾವ ಆಟ ಇಷ್ಟ? ನನಗೆ ನಾನೇ ಪೆಟ್ಟು ನೋಡೋದು. ಹ್ಞೂ ನಾನೇ ಪೆಟ್ ನಿನಗೆ ಏನು ಇಷ್ಟ? ನಾನು ನನ್ನ ಚೆಟ್ಟ ಬೌಲಿಂಗ್ ಮಾಡೋದ ನಾವು ಹೊಡಿತೀನಿ. ಹೌದಾ, ನೀನೇ ಕ್ರಿಕೆಟ್ ಆಡ್ತೀಯಾ? ವೆರಿ ಗುಡ್. ಗೆದ್ದ ನೀನು? ಹ್ಞೂ 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 ಯಾರು ಪ್ರೈಸ್ ಕೊಟ್ಟರು ನಿನಗೆ? ನನಗೆ ಪಪ್ಪ. ಹೌದಾ, ಪಪ್ಪನಿಗೆ ಏನು ಹೇಳ್ತೀಯ ನೀನು? ಪಪ್ಪನಿಗೆ ನಾನು ಪಾಯಸ ತೊಟ್ಟಿದ್ದಾರೆ ಅಂತ. ಹೌದಾ, ಪಪ್ಪನಿಗೆ ಜಸ್ಮಿತ್ ಅನ್ಕೊಂಡ್ರೆ ತುಂಬ ಇಷ್ಟ ಅಂತೆ. ಹ್ಞೂ ಹೌದು. ಯಾಕಿಷ್ಟ? ಪಪ್ಪ ನನಗೆ ಪಪ್ಪ ಎಂತೆಲ್ಲ ತರ್ತಾರೆ. ಹೌದಾ, ಅದಕ್ಕೆ ನೀನು ಇಷ್ಟಪಡ್ತೀಯ ಅಪ್ಪನ? ಹೌದಾ, ಏನು ಹೇಳ್ತೀಯ ಅಪ್ಪನಿಗೆ ನೀನು? ಎಂತೆಲ್ಲ ತರತ್ತೆ ಹೇಳ್ತೀನಿ. ಏನಂತ ಹೇಳ್ತೀಯ? ನಾನು ಪಪ್ಪನಿಗೆ ಎಂತೆಲ್ಲ ತೊಡ್ತೀನಿ. ಹೌದಾ, ನೀನು ಏನು ಕೊಡ್ತೀಯ ಪಪ್ಪಂಗೆ? ಏನು ಕೊಡ್ತೀಯ ಪಪ್ಪಂಗೆ? ನೀರು. ನೀರು ಕೊಡ್ತೀಯಾ? ಅಮ್ಮನಿಗೆ? ಅಮ್ಮನಿಗೆ ಊಟ. ಓ, ಅಪ್ಪನಿಗೆ ನೀರು ಕೊಡ್ತೀಯಾ, ಅಮ್ಮನಿಗೆ ಊಟ ಕೊಡ್ತೀಯಾ? ಯಾಕೆ ಅಪ್ಪನಿಗೆ ಊಟ ಬೇಡವಾ? ಬೇಕು. ಅಣ್ಣನಿಗೆ ಏನು ಕೊಡ್ತೀಯಾ? ಅಣ್ಣಂದೆ ಮತ್ತೆ ದೋಸೆ ಮತ್ತೆ ಚಿಕನ್ ಕರಿ. ಹೌದಾ, ಅಣ್ಣಂಗೆ ಇಷ್ಟನಾ? ಅಣ್ಣಂಗೆ ಏನೆಲ್ಲ ಊಟ ಇಷ್ಟ? ಕಾರ್ತಿಕ್ಗೆ ಏನಿಷ್ಟ? ಉಪ್ಪಿಟ್ಟು ಪಲಾವ್. ಹೌದಾ, ಅವನು ಏನಾಗ್ತಾನಂತೆ ದೊಡ್ಡವನಾದ್ಮೇಲೆ? ಅವನು ಅಣ್ಣ ಏನಾಗ್ತಾನಂತೆ ದೊಡ್ಡವನ? ಅಣ್ಣ ಹ್ಞೂ ಪಾಪ ಚೇಟ. ಹೌದಾ, ಅವನು ದೊಡ್ಡವನಾದ್ಮೇಲೆ ಏನಾಗ್ತಾನಂತೆ? ಟೀಚರ್ ಆಗ್ತಾನಾ? ಏನಾಗ್ತಾನಂತೆ? ಟೀಚರ್. ಸುಳ್ಳು ಹೇಳ್ತಾ ಇದೀಯ ನೀನು. ನಿನಗೇನಿಷ್ಟ? ಅಣ್ಣ ಏನಾಗಬೇಕು? ಡಾಕ್ಟ್ರ್ ಆಗಬೇಕಾ ಅಣ್ಣ? ಹಾಂ, ಅದಕ್ಕೆ ನಿನಗಿಷ್ಟನ ಅಣ್ಣ ಡಾಕ್ಟ್ರ್ ಆಗೋದು? ನೀನೇನಾಗ್ತೀಯ ಹೇಳು? ನಾನು ಆಫೀಸ್ ಮಾಡ್ತೀನಿ. ಆಫೀಸ್ ಮಾಡ್ತೀಯಾ? ಮತ್ತೆ ಮೊದಲೇ ಹೇಳಿದೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ಈಗ ಆಫೀಸ್ ಮಾಡ್ತೀಯಾ? ಹಾಂ, ಏನೆಲ್ಲ ಇಟ್ಕೋತೀಯ ಆಫೀಸಲ್ಲಿ? ನಂದಲ್ಲಿ ನಾನೇ ಸೂಜಿ ತಗೊಳ್ತೀನಿ. ನೀನೇ ತಗೊಳ್ತೀಯಾ ಸೂಜಿ? ಇಂಜೆಕ್ಷನ್ ಬೇರೆಯವ್ರಿಗೆ ಕೊಡಲ್ವಾ? ತೊಡಲ್ಲ. ಮತ್ತೆ ನೀನೇ ಇಂಜೆಕ್ಷನ್ ಹಾಕೋತೀಯಾ? ಹ್ಞೂ ಅದು ನಾನೇ ಹಚ್ಚಿಬಿಡ್ತೀನಿ. ಹೌದಾ, ಜ್ವರ ಬಂದರೆ ನೀನೇ ಇಂಜೆಕ್ಷನ್ ಹಾಕೋತೀಯಾ? ಹ್ಞೂ ಮತ್ತು ನಿನ್ನ ಫ್ರೆಂಡು ಜಸ್ಮಿತಾ ನನಗೆ ಏಟು ಹೊಡೆದ್ಲು ಅಂತ ಹೇಳ್ತಾ ಇದ್ಲು. ಹೊಡಿತೀಯ ನೀನು? ಹ್ಞೂ ಇಲ್ಲ. ಹ್ಞೂ ಇಲ್ಲ. ಹೊಡಿ ಅಂತ ಹೇಳಿದಾರಾ? ಹೇಳಿಲ್ಲ. ಏನು ಮಾಡ್ತೀಯ ನೀನು ಫ್ರೆಂಡ್ಸ್ ಕಂಡ್ರೆ? ಫ್ರೆಂಡ್ಸ್ ತಂಡ ಆಟ ಆಡ್ತೀನಿ. ಆಟ ಆಡ್ತೀಯಾ? ಇಷ್ಟಪಡ್ತೀಯಾ? ಇಷ್ಟಪಡ್ತೀನಿ. ಫ್ರೆಂಡ್ಸ್ ಅಂದರೆ ಇಷ್ಟನಾ? ಹ್ಞೂ. ಈಗ ನೀನು ರೇಡಿಯೋ ಕೇಳ್ತೀಯಾ? ಹ್ಞೂ ಏನೆಲ್ಲ ಕಾರ್ಯಕ್ರಮ ಕೇಳ್ತೀಯಾ? ಆನೆ, ಈ ಇಲಿ, ಊ ಈಶ್ವರ. ಹೌದಾ, ಈ ಈಶ್ವರ. ಊಟ. ವೆರಿ ಗುಡ್. ನೀನು ಊರಿಗೆ ಹೋಗಲ್ಲ ಅಜ್ಜಿ ಮನೆಗೆ? ಇವಾಗ ರಜೆ ಇದೆಯಲ್ಲ? ಅಜ್ಜಿ ಮನೆಗೆ ಪುನಃ ಶಿವಮ್ಮ ಯಾಕೆ ಸುಮ್ಮನೆ ಬಂದೆ ಅಂತ ಹೇಳ್ತಾರೆ. ಓದಿದೆ ಇಲ್ಲ, ಸನೇ ಇಲ್ಲ. ಮತ್ತೆ ನನ್ನ ಪುತ್ತಲ್ಲಿ ನಾನೇ ಬರೀತೀನಿ, ಚೇತನ್ ಪುತ್ತಲ್ಲಿ ಚೇತನೇ ಬರೀತೀನಿ. ಚೇತ ರಕ್ತ ಬರೋದಂಟು ತೋರ್ತಾನೆ. ಮತ್ತೆ
ಚೇಟನ್ದಲ್ಲಿ ನಾನೇ ನಾನೇ ತೂತು ಬಿಡ್ತೀನಿ ಚೇಟನ್ದು ಮೇಲೆ. ಹ್ಞೂ ರಾಜ್ಯ ಇದೆ ನಾನು ರಾಜ್ಯ ಎಲ್ಲ ಹೋಯ್ತೀನಿ. ಇದು ಶೂಲಿದೆ ಹೋಯ್ತೀನಿ. ಸ್ಕೂಲಿಗೆ ಹೋಗ್ತೀಯಾ? ರಜೆ ಮುಗೀತಾ? ಹ್ಞೂ 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 ನಿನಗೆ ಬೇಜಾರಾಗಲ್ಲ? ನಿನಗೆ ಏನು ಇಷ್ಟ? ಸ್ಕೂಲಿಗೆ ಹೋಗೋದು ಇಷ್ಟನೋ, ಮನೇಲಿರೋದು ಇಷ್ಟನೋ, ಅಜ್ಜಿ ಮನೆಗೆ ಹೋಗೋದು ಇಷ್ಟನೋ? ಮನೇಲಿ. ಯಾಕೆ? ಮನೇಲಿ ಅಮ್ಮ ತಿಂಡಿ ತೊಡ್ತಾರೆ. ಅದಕ್ಕೆ ಮನೆ ಅಂದರೆ ಇಷ್ಟನಾ? ಮನೇಲಿ ಇರೋಕ್ಕೆ ಇಷ್ಟನಾ? ಸ್ಕೂಲಿಗೆ ಹೋದರೆ ತಿಂಡಿ ಕೊಡಲ್ವಾ ಅವರು? ಏನೆಲ್ಲ ತಗೊಂಡೋಗ್ತೀಯ ನೀನು? ಉಪ್ಪಿಟ್ಟು ಪಲಾವ್. ಎರಡೂ ತಗೊಂಡೋಗ್ತೀಯಾ? ಮತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಡಲ್ವಾ? ಹ್ಞೂ ತೊಡ್ತೀನಿ. ಅವ್ರೇನು ತರ್ತಾರೆ? ಅವರು ಬಿಸ್ಕೆಟ್ ತರ್ತಾರೆ. ಬಿಸ್ಕೆಟ್ ತರ್ತಾರೆ. ನೀನು ಬಿಸ್ಕೆಟ್ ತಿನ್ನಲ್ವಾ? ಹ್ಞೂ ಯಾಕೆ? ಬಿಸ್ಕೆಟ್ ತರ್ತಾರೆ, ಅತ್ತೆ ತಿನ್ನೋದೇ ಇಲ್ಲ. ಬಿಸ್ಕೆಟ್ ತರ್ತಾರೆ, ತಿನ್ನಲ್ವಾ ನೀನು? ಯಾಕೆ? ಮಾಡ್ತಾ ತಿನ್ನೋದು. ಕ್ರೀಮ್ ಮಾತ್ರ ತಿನ್ನೋದು, ಬಿಸ್ಕೆಟ್ ತಿನ್ನಲ್ಲ. ಬಿಸ್ಕೆಟ್ ಯಾರಿಗೆ ಕೊಡ್ತೀಯಾ? ಮತ್ತಿದೆ ಮಕ್ಳಿಗೆ ಕೊಡ್ತೀಯಾ? ಯಾಕೆ ಅವ್ರಿಗೆ ಕ್ರೀಮ್ ಬೇಡವಾ? ಮೋಸ ಅಲ್ವಾ ಇದು? ನೀನು ಕ್ರೀಮ್ ತಿನ್ಕೊಂಡು ಅವ್ರಿಗೆ ಬಿಸ್ಕೆಟ್ ಕೊಡೋದು? ಮತ್ತೆ ಬಿಸ್ಕೆಟ್ ಹಾಕಿ ತಿನ್ನೋದು. ಹಾಗೆಲ್ಲ ಕೊಡಬಾರ್ದಲ್ವಾ? ನೀನು ಕ್ರೀಮ್ ತಗೊಂಡು ಬಿಸ್ಕೆಟ್ ಕೊಡ್ತಾರಾ ಫ್ರೆಂಡ್ಸ್ಗೆ? ಹ್ಞೂ ಸರಿನಾ ತಪ್ಪೋ? ಸರಿ. ಹೇಗೆ? ನೀನು ಕ್ರೀಮ್ ತಿನ್ಕೊಂಡು ಅವ್ರಿಗೆ ಬಿಸ್ಕೆಟ್ ಕೊಡೋದು ಸರಿನಾ? ಬೇಜಾರು ಮಾಡ್ಕೊಳ್ಳಲ್ವಾ ಅವರು? ಟೀಮಲ್ಲಿ ಬಿಸ್ಕೆಟ್ ಇರ್ತದೆ, ಹೌದು. ಅದರಿಂದ ನಾ ತೊಡೋದು. ಹೌದಾ? ಕ್ರೀಮಲ್ಲೇ ಬಿಸ್ಕೆಟ್ ಇರುತ್ತಾ? ಅದಕ್ಕೆ ನೀನು ಅವ್ರಿಗೆ ಬಿಸ್ಕೆಟ್ ಕೊಡ್ತೀಯಾ, ನೀನು ಕ್ರೀಮ್ ತಿನ್ಕೊಂಡು? ಬಿಸ್ಕೆಟ್ ಮತ್ತು ಕ್ರೀಮ್ ತಿನ್ನೋದು. ಓ, ಎರಡೂ ನೀನೇ ತಿಂತೀಯಾ? ಮತ್ತೆ ನಿಮ್ಮ ಟೀಚರ್ ತಿನ್ನೋದು? ಒಂದು ತಿನ್ನೋದು. ವೆರಿ ಗುಡ್. ಜಾಸ್ತಿ ತಿನ್ನಲ್ಲ. ಈಗ ಯೂನಿಫಾರ್ಮ್ ಹಾಕ್ಕೊಳ್ತೀಯಲ್ಲ, ಯಾಕೆ ಯೂನಿಫಾರ್ಮ್ ಹಾಕ್ಕೋಬೇಕು? ಸ್ಕೂಲಿಗೆ ಹೋಗೋಕ್ಕೆ ಯೂನಿಫಾರ್ಮ್ ಹಾಕ್ಕೋಬೇಕಾ? ಮನೇಲಿ ಅಪ್ಪ ಅಮ್ಮ. ಮನೇಲಿ ಅಪ್ಪ ಅಮ್ಮ. ಶಾಲೆಗೆ ಹೋಗುವಾಗ ಪಪ್ಪ ಓಡಿಸಿ ತೊಡಲ್ಲ, ಅಮ್ಮ. ಅಮ್ಮ ಪಟಾಕಿ ತೊಡ್ತಾರೆ. ಪಟಾಕಿ ಹೊಡಿಬಾರ್ದಲ್ವಾ? ಪಟಾಕಿ ತೊಡ್ತಾರೆ. ಬಟ್ಟೆ ಹಾಕಿ ಕೊಡ್ತಾರಾ? ಈಗ ನೀನು ಬೈಕಲ್ಲಿ ಹೋಗ್ತಾ ಇರ್ತೀಯಲ್ಲ, ಪಪ್ಪ ಕತೆ ಹೇಳ್ಕೊಡ್ತಾರಾ? ಮತ್ತೆ ಬೈಕಲ್ಲಿ ಓದಿರೋದು. ಏನು ಮಾತಾಡ್ತೀರಾ ಬೈಕಲ್ಲಿ ಕೂತಾಗ? ನಾನು ಪಪ್ಪಂದೆ ಚಂದಮಾಮ ಟೆನ್ಸ್ ಹೇಳ್ತೀನಿ. ಹೌದಾ? ಹೇಳ್ಕೊಂಡು ಹೋಗ್ತೀಯಾ? ಪಪ್ಪ ಏನಂತಾರೆ ಆಗ? ಎಂತೆಲ್ಲ ಹೇಳ್ತಾರೆ. ವೆರಿ ಗುಡ್ ಅನ್ನಲ್ವಾ? ಹೇಳ್ತಾರಾ? ಜಸ್ಮಿತಾ ಎಷ್ಟೆಲ್ಲ ಮಾತಾಡಿದ್ಲು, ಹಾಡುಗಳೆಷ್ಟೆಲ್ಲ ಕಲ್ತ್ಕೊಂಡಿದ್ದಾಳೆ, ಮತ್ತು ಮಾತು ಅಬ್ಬಬ್ಬಬ್ಬಬ್ಬಾ ಇಷ್ಟು ಮಾತಾಡ್ತಾಳಲ್ಲ. ಈಗ ನಿಮಗೂ ಕೂಡ ಜಸ್ಮಿತಾ ರೀತಿ ಹಾಡು ಹೇಳೋದು ಬರಬಹುದು, ಕಥೆ ಹೇಳೋದು ಬರಬಹುದು, ಮತ್ತು ಪಟ 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 ಅಂತ ಮಾತು ಕೂಡ ನೀವು ಆಡ್ತಾ ಇರಬಹುದು. ನೀವು ಕೂಡ ಆಕಾಶವಾಣಿಗೆ ಬಂದು ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಬರ್ತೀರಲ್ಲ? ಇನ್ನು ಗಡಿಯಾರ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸಿ ಅಂತ. ಕಾರ್ಯಕ್ರಮ ಮುಗಿಸೋದಕ್ಕೆ ಮುನ್ನ ಎಂದಿನಂತೆ ಮಾತು ಪೋಷಕರ ಜೊತೆ. ಪೋಷಕರೇ, ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳಿರ್ತೀರ, ತುಂಬ ಖುಷಿ ಪಡ್ತೀರಿ. ನಮ್ಮ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಖಂಡಿತವಾಗ್ಲೂ ಕೂಡ ಮಡಿಕೇರಿ ಆಕಾಶವಾಣಿಯಲ್ಲಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಬಹುದು. ಅವರ ಮುದ್ದು ಮಾತುಗಳನ್ನು ನಾವು ಕೂಡ ಕೇಳೋಣ, ಅವರ ತೊದಲು ನುಡಿಗಳನ್ನು ನಾವೆಲ್ಲರೂ ಕೇಳಿ ಖುಷಿ ಪಡೋಣ ಅಲ್ವಾ? ಮತ್ತೆ ಎಚ್ಚರಿಕೆ, ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಬೇಕು.
ಚೂಪಾದ ವಸ್ತುಗಳನ್ನು ಮಕ್ಕಳ ಕೈಗೆ ಸಿಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಬಿಸಿಯಾದ ಪದಾರ್ಥಗಳತ್ತ ಮಕ್ಕಳ ಗಮನ ಹೋಗದ ಹಾಗೆ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕು. ಸಣ್ಣ ಸಣ್ಣ ಗೋಲಿ ಗಾತ್ರದ ಆಟದ ಸಾಮಾನುಗಳನ್ನು ಅಲ್ಲಲ್ಲಿ ಇಡೋದು, ಅದು ಮಕ್ಕಳ ಕೈಗೆ ಸಿಕ್ಕಿ ಅದನ್ನು ಬಾಯಿಗೆ ಹಾಕ್ಕೊಂಡ್ರೆ ಪ್ರಾಣಕ್ಕೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಎಷ್ಟು ಎಚ್ಚರಿಕೆಯನ್ನು ವಹಿಸಿದರೂ ಕಡಿಮೆಯೇ ಈ ವಿಷಯದಲ್ಲಿ. ಹಾಗಾಗಿ ಸಮಾಜದಲ್ಲಿ ಭವಿಷ್ಯದ ಪ್ರಜೆಗಳನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಮೊದಲು ಮಕ್ಕಳನ್ನು ಗಮನಿಸುವಂಥದ್ದು. ಪಕ್ಕದ ಮನೆಗೆ ಹೋಗ್ತಾರೆ, ಅವರ ಮನೆಯಲ್ಲಿ ಯಾರಿರ್ತಾರೆ, ಹೇಗಿರ್ತಾರೆ, ಇವೆಲ್ಲದರ ಮೇಲೆ ಒಂದು ಗಮನ ಇರಬೇಕು. ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇರ್ತಾರೆ, ಯಾವುದೋ ಒಂದು ವಿಷ ಪದಾರ್ಥಗಳನ್ನು ಹಿಡ್ಕೊಂಡು ಒಬ್ರಿಗೊಬ್ರು ಆಟ ಆಡ್ತಾ ಇರಬಹುದು, ಮರೆತು ಅದನ್ನು ತಿನ್ನಬಹುದು. ಅದರಿಂದ ಪ್ರಾಣಕ್ಕೆ ಹಾನಿಯಾಗಬಹುದು. ಮಕ್ಕಳು ಪೋಷಕರ ಆಸ್ತಿ. ಪುಟ್ಟ ಮಕ್ಕಳಿಗೆ ಏನಾದರೂ ಹಾನಿ ಆದರೆ ಅದಕ್ಕೆ ಬಾಧ್ಯತೆ ಯಾರು? ಹಿರಿಯರು. ಆಸ್ಪತ್ರೆಗೆ ಹೋಗಬೇಕು, ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು. ಮಕ್ಕಳ ನೋವಿಗೆ ಪರಿಹಾರ ಹೇಗೆ ಕಂಡುಕೊಳ್ಳೋದು? ಇದೆಲ್ಲದಕ್ಕೂ ಮುಕ್ತಿ ಅಂತ ಹೇಳಿದ್ರೆ ದೊಡ್ಡವರು ಜಾಗ್ರತೆಯನ್ನು ವಹಿಸೋದು. ಇದು ಪ್ರತಿಯೊಬ್ಬ ಪೋಷಕರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಮನೆಯಲ್ಲಿ ಹಿರಿಯರಿರ್ತಾರೆ, ಮಕ್ಕಳು ಈಗ ಮನೆಯಲ್ಲಿದ್ದಾರೆ. ಮಕ್ಕಳಿಗೆ ಕಿವಿ ಮಾತುಗಳನ್ನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ತಿನ್ನುವಂತಹ ಪದಾರ್ಥ ಚೆಲ್ಲಿರಬಹುದು, ಹಣ್ಣಿನ ಸಿಪ್ಪೆಗಳನ್ನು ಮಕ್ಕಳು ಚೆಲ್ಲಬಹುದು, ಮತ್ತು ನೀರನ್ನು ಚೆಲ್ಲಿರಬಹುದು ನೆಲದ ಮೇಲೆ. ಅದನ್ನು ತಿಳಿಯದೆ ಹಿರಿಯರು ಕಾಲಿಟ್ಟು ನೋವು ಮಾಡಿಕೊಳ್ಬಹುದು. ಹಿರಿಯರಿಗೆ ಗಾಯ ಆದಾಗ ವಾಸಿಯಾಗೋದು ತಡ ಆಗತ್ತೆ. ಇವೆಲ್ಲವೂ ಕೂಡ ಪೋಷಕರಿಗೆ ತಿಳಿದಿರುವಂತಹ ಸಂಗತಿ. ಆದರೂ ಕೂಡ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವುದು ಉತ್ತಮ. ಜೊತೆಗೆ ಈಗ ಬಾಗಿಲುಗಳಿರುತ್ತೆ, ಸಣ್ಣ ಮಕ್ಕಳು ಬಾಗಿಲು ಹಿಡ್ಕೊಂಡು ನಿಂತಿರೋ ಅಂಥದ್ದು, ಮತ್ತೊಂದು ಮಗು ಆ ಬಾಗಿಲನ್ನು ತಳ್ಳುವಂಥದ್ದು, ಅದರಿಂದ ಕೈ ಬೆರಳು ಕಾಲು ಬೆರಳುಗಳಿಗೆ ತೊಂದರೆ ಆಗಬಹುದು. ಅವುಗಳ ಭವಿಷ್ಯಕ್ಕೆ ಹಾನಿ ಆಗದ ಹಾಗೆ ದೊಡ್ಡವರು ಯೋಚನೆಯನ್ನು ಮಾಡಬೇಕು. ಆದಷ್ಟು ಎಚ್ಚರಿಕೆಯನ್ನು ವಹಿಸೋದ್ರಿಂದ ನಮ್ಮ ಕೆಲಸಗಳು ಕಡಿಮೆ ಆಗುತ್ತೆ ಅಲ್ವಾ ಪೋಷಕರೇ? ಇಷ್ಟು ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೊಂದು ಪುಟಾಣಿಯೊಂದಿಗಿನ ಮಾತುಕತೆಯಲ್ಲಿ ನಿಮ್ಮ ಭೇಟಿ. ಇದುವರೆಗೆ ಪುಟಾಣಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ಜಸ್ಮಿತಾ ಉನ್ನಿಕೃಷ್ಣನ್ ಜೊತೆಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.